ಹಾಯ್ ಹಲೋ ನಮಸ್ಕಾರ ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ವಿಡಿಯೋದಲ್ಲಿ ನಾನು ನಿಮಗೆ ರೂಟ್ ಯೂಸರ್ ನ ಪಾಸ್ವರ್ಡ್ ನ ಯಾವ ರೀತಿ ರಿಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಖಾಲಿ ಲಿನಕ್ಸ್ ಅಲ್ಲಿ ಅಥವಾ ನಮ್ಮ ಸರ್ವರ್ ಅಲ್ಲಿ ಮಲ್ಟಿಪಲ್ ಯೂಸರ್ ನ ಯೂಸ್ ಮಾಡುವಂತಹ ಸಮಯದಲ್ಲಿ ನಾವು ರೂಟ್ ಯೂಸರ್ ನ ಪಾಸ್ವರ್ಡ್ ನ ಮರೆಯುವಂತಹ ಚಾನ್ಸಸ್ ಇರುತ್ತೆ. ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಮತ್ತೆ ಆಪರೇಟಿಂಗ್ ಸಿಸ್ಟಮ್ ನ ರೀಇನ್ಸ್ಟಾಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ. ಇಂತಹ ಸಮಯದಲ್ಲಿ ನಾವು ಆಲ್ರೆಡಿ ಯೂಸ್ ಮಾಡಿರುವಂತಹ ಟೂಲ್ಸ್ ನ ಕಾನ್ಫಿಗರೇಷನ್ ಫೈಲ್ಸ್ ಡಿಲೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ಕಾರಣಕ್ಕೆ ನಾವಿವತ್ತು ರೂಟ್ ಯೂಸರ್ ನ ಪಾಸ್ವರ್ಡ್ ಯಾವ ರೀತಿ ರಿಸೆಟ್ ಮಾಡೋದು ಅಂತ ತಿಳ್ಕೋಣ. ಮೊದಲಿಗೆ ನೋಡಿ, ನಾನು VM ವರ್ಕ್ ಸ್ಟೇಷನ್ ಅಲ್ಲಿ ಖಾಲಿ ಲಿನಕ್ಸ್ ನ ಇನ್ಸ್ಟಾಲ್ ಮಾಡೀನಿ. ಅದರಲ್ಲಿ ನಾನು ನಾರ್ಮಲ್ ಆಗಿ ರೂಟ್ ಯೂಸರ್ ನ ಲಾಗಿನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ರೂಟ್ ಯೂಸರ್ ಆಗಿ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನನಗೆ ಇಲ್ಲಿ ಒಂದು ಎರರ್ ಮೆಸೇಜ್ ಬರ್ತಾ ಇದೆ. ಯುವರ್ ಪಾಸ್ವರ್ಡ್ ಇಸ್ ಇನ್ಕರೆಕ್ಟ್, ಪ್ಲೀಸ್ ಟ್ರೈ ಇಟ್ ಅಗೇನ್ ಅಂತ ಹೇಳ್ಬಿಟ್ಟು. ಸೊ ಇಂತಹ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಮೊದಲಿಗೆ ನಾವು ಖಾಲಿ ಲಿನಕ್ಸ್ ಮಷೀನ್ ಅನ್ನ ರೀಸ್ಟಾರ್ಟ್ ಮಾಡಬೇಕು. ರೀಸ್ಟಾರ್ಟ್ ಮಾಡುವಂತಹ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ GRUB ಬೂಟ್ ಲೋಡರ್ ಅಂದ್ರೆ ಖಾಲಿ ಲಿನಕ್ಸ್ ನ ಬೂಟ್ ಲೋಡರ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಕೀಬೋರ್ಡ್ ಅಲ್ಲಿ ನ ಪ್ರೆಸ್ ಮಾಡಬೇಕು. ನೋಡಿ, ಸೊ ನೋಡಿ, ಬೂಟ್ ಲೋಡರ್ ಸ್ಟಾರ್ಟ್ ಆಗಿದೆ. ಬೂಟ್ ಲೋಡರ್ ಸ್ಟಾರ್ಟ್ ಆದಾಗ ನಿಮ್ಗೆ ಎರಡು ಆಪ್ಷನ್ ಸಿಗುತ್ತೆ ಈ ರೀತಿ. ಇವಾಗ ನೀವು ನ ಪ್ರೆಸ್ ಮಾಡಿದ್ರೆ ಒಂದು ಕಾನ್ಫಿಗರೇಷನ್ ಅಂದ್ರೆ GRUB ಬೂಟ್ ಲೋಡರ್ ನ ಕಾನ್ಫಿಗರೇಷನ್ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಲಿನಕ್ಸ್ ಅಂತ ಹೇಳ್ಬಿಟ್ಟು ಒಂದು ಲೈನ್ ಕಾಣಿಸ್ತಿದೆ. ನಾನು ನಿಮ್ಗೆ ಇದು ಸ್ಕ್ರೀನ್ ದೊಡ್ಡದಾಗ್ಲಿ ಅಂತ ದೊಡ್ಡದ್ ಮಾಡಿ ತೋರಿಸ್ತೇನೆ ನೋಡಿ. ಸೊ ನೋಡಿ, ಇಲ್ಲಿ ನಿಮ್ಗೆ ಲಿನಕ್ಸ್ ಅಂತ ಹೇಳ್ಬಿಟ್ಟು ಒಂದು ಲೈನ್ ಕಾಣಿಸ್ತಾ ಇದೆ. ಈ ಲಿನಕ್ಸ್ ಅಲ್ಲಿ ನಮ್ಗೆ RO ಅಂತ ಹೇಳ್ಬಿಟ್ಟಿದೆ. ಅಂದ್ರೆ RO ಅಂದ್ರೆ ರೀಡ್ ಓನ್ಲಿ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ RO ಅಂತ ಇದೆಯಲ್ವಾ, ಇದು ರೀಡ್ ಓನ್ಲಿ ಅಂತ. ಇದನ್ನ ನಾವೇನ್ ಮಾಡ್ತೀರಿ ಅಂದ್ರೆ RW ಗೆ ಶಿಫ್ಟ್ ಮಾಡ್ತೀರಿ. ಶಿಫ್ಟ್ ಮಾಡಿದ ನಂತರ ನಾವು ಸ್ಪೇಸ್ ಕೊಟ್ಟು init is equal to /bin/bash ಅಂತ ಕಮಾಂಡ್ ಮೆನ್ಷನ್ ಮಾಡ್ತೀರಿ. init is equal to /bin/bash. ಅದಾದ ನಂತರ ನಾವು ಇಲ್ಲಿ ಇರುವಂತಹ ಲೈನ್ಸ್ ಎರೇಸ್ ಮಾಡಿ ಇದನ್ನ ಸೇವ್ ಮಾಡ್ತೀರಿ. ಇದನ್ನ ಸೇವ್ ಮಾಡಿದಾಗ ಏನಾಗುತ್ತೆ, ನಮ್ಮ ಬೂಟ್ ಲೋಡರ್ ನಾರ್ಮಲ್ ಆಗಿ ಕಮಾಂಡ್ ಲೈನ್ ಪ್ರಾಂಪ್ಟ್ ಗೆ ಡೈರೆಕ್ಟ್ ಆಗಿ ಎಂಟರ್ ಆಗುತ್ತೆ. ಸೊ ನೋಡಿ, ನಾನು Ctrl X ನ ಪ್ರೆಸ್ ಮಾಡಿ ಈ ಫೈಲ್ ನ ಸೇವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಸೇವ್ ಆಗಿದೆ. ಸೇವ್ ಆದ ನಂತರ ಇದು ಡೈರೆಕ್ಟ್ ಆಗಿ ನಮಗೆ ಕಮಾಂಡ್ ಲೈನ್ ಗೆ ಎಂಟರ್ ಮಾಡುತ್ತೆ. ಸೊ ಅಲ್ಲಿ ನಾವೇನ್ ಮಾಡ್ತೀರಿ, ನಿಮ್ಗೆ ಗೊತ್ತು, ಯಾವುದೇ ರೂಟ್ ಯೂಸರ್ ಅಥವಾ ನಾರ್ಮಲ್ ಯೂಸರ್ ನ ಪಾಸ್ವರ್ಡ್ ನ ಸೆಟ್ ಮಾಡ್ಬೇಕಂದ್ರೆ ನಾವು ಕಮಾಂಡ್ ಯೂಸ್ ಮಾಡ್ತೀರಿ PASSWD ಅಂತ. ಸೊ ಅಲ್ಲಿ ನಾವೇನ್ ಮಾಡ್ತೀವಿ, PASSWD ಸ್ಪೇಸ್ ರೂಟ್ ಅಂತ ಮೆನ್ಷನ್ ಮಾಡಿ, ರೂಟ್ ಯೂಸರ್ ನ ನೇಮ್ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ಅಲ್ಲಿ ನಮ್ಗೆ ಹೊಸ ಪಾಸ್ವರ್ಡ್ ರಿಸೆಟ್ ಮಾಡ್ಕೊಳ್ಳುವಂತ ಆಪ್ಷನ್ ಕೊಡುತ್ತೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀರಿ, ರೂಟ್ ಯೂಸರ್ ನ ಪಾಸ್ವರ್ಡ್ ರಿಸೆಟ್ ಮಾಡ್ಕೋತೀರಿ. ಸೊ ನೋಡಿ, ಇವಾಗ ಮಷಿನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ವೇಟ್ ಮಾಡಿ. ಇದು ಯಾಕೆ ಟೈಮ್ ತಗೋತಾ ಇದೆ ಅಂದ್ರೆ ನೀವು ಬೂಟ್ ಲೋಡರ್ ಅಲ್ಲಿ ರೀಡ್ ಓನ್ಲಿ ಇರುವಂತಹ ಪರ್ಮಿಷನ್ಸ್ ನ ಚೇಂಜ್ ಮಾಡಿ ರೈಟ್ ಓನ್ಲಿಗೆ ಶಿಫ್ಟ್ ಮಾಡಿರಿ. ಆಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಕಮಾಂಡ್ ಪ್ರಾಂಪ್ಟ್ ಗೆ ಎಕ್ಸಿಕ್ಯೂಟ್ ಮಾಡೋ ರೀತಿಯಾಗಿ ನೀವು ಕಮಾಂಡ್ಸ್ ನ ಚೇಂಜ್ ಮಾಡಿರಿ. ಅದೇ ಕಾರಣಕ್ಕೆ ಬೂಟ್ ಲೋಡರ್ ರೀಡ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೋತಾ ಇದೆ. ಸೊ ನೀವು ವೇಟ್ ಮಾಡಬೇಕು, ಇದು ಆನ್ ಆಗೋ ತನಕ ಅಥವಾ ಮಷಿನ್ ರೀಬೂಟ್ ಆಗೋ ತನಕ. ನೋಡಿ, ಬೂಟ್ ಲೋಡರ್ ರೀಡ್ ಆಗಿ ಮಷಿನ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ನೋಡಿ, ನಾವು ಆಲ್ರೆಡಿ ಟರ್ಮಿನಲ್ ಅಲ್ಲಿ ಲಾಗಿನ್ ಆಗಿರಿ. ಸೊ ಇವಾಗ ನಾವೇನ್ ಮಾಡ್ತೀರಿ ಅಂದ್ರೆ PASSWD ಅಂತ ಮೆನ್ಷನ್ ಮಾಡಿ ಕಮಾಂಡು ರೂಟ್ ಅಂತ ಮೆನ್ಷನ್ ಮಾಡ್ತೀರಿ. ಪಾಸ್ವರ್ಡ್ ಸ್ಪೇಸ್ ರೂಟ್ ಯೂಸರ್ ನೇಮ್ ಕೊಟ್ಟು ಎಂಟರ್ ಕೊಟ್ಟಾಗ ಇಲ್ಲಿ ನಮ್ಗೆ ರೂಟ್ ಯೂಸರ್ ಗೆ ಹೊಸ ಪಾಸ್ವರ್ಡ್ ರಿಸೆಟ್ ಮಾಡ್ಕೊಳ್ಳುವಂತ ಆಪ್ಷನ್ ಕೊಡುತ್ತೆ. ಸೊ ಅವಾಗ ನಾವು ನಮ್ಗೆ ಬೇಕಾಗಿರುವಂತಹ ಪಾಸ್ವರ್ಡ್ ನ ರಿಸೆಟ್ ಮಾಡ್ಕೊಂಡು ಸಿಸ್ಟಮ್ ನ ನಾವು ರೀಬೂಟ್ ಮಾಡ್ತೀರಿ. ಸೊ ನೀವು ಡೈರೆಕ್ಟ್ ಆಗಿ ಕಮಾಂಡ್ ನ ಇಲ್ಲೇ ರೀಬೂಟ್ ಅಂತ ಮೆನ್ಷನ್ ಮಾಡಬಹುದು. ಸೊ ನಾನು ವರ್ಚುವಲ್ ಮಷೀನ್ ಅಲ್ಲಿ ಇರೋದ್ರಿಂದ ನಾನು ಇಲ್ಲಿಂದ ರಿಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಸ್ಟಮ್ ನ. ಸೊ ನೋಡಿ, ಮಷೀನ್ ಇವಾಗ ರಿಸ್ಟಾರ್ಟ್ ಆಗುತ್ತೆ. ಸೊ ನಾವಿವಾಗ ಮೆನ್ಷನ್ ಮಾಡಿರುವಂತಹ ಹೊಸ ಪಾಸ್ವರ್ಡ್ ನ ಮೆನ್ಷನ್ ಮಾಡಿ ಸೊ ಖಾಲಿ ಲಿನಕ್ಸ್ ಅಲ್ಲಿ ಮತ್ತೆ ಲಾಗಿನ್ ಆಗಬಹುದು. ಈ ರೀತಿಯಾಗಿ ನೀವೇನ್ ಮಾಡಬಹುದು ಅಂದ್ರೆ ರೂಟ್ ಯೂಸರ್ ಪಾಸ್ವರ್ಡ್ ನ ರಿಸೆಟ್ ಮಾಡ್ಕೋಬಹುದು.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.